ಮಂಡ್ಯದಲ್ಲಿ ಎದುರಾಳಿ ಪಡೆಗೆ ತಮ್ಮ ತಾಕತ್ತನ್ನು ತೋರಿಸೋಕೆ ದಳಪತಿಗಳು ಆಣಿಯಾಗಿದ್ದಾರೆ. ನಾಳೆ ನಿಖಿಲ್ ನಾಮಪತ್ರ ಸಲ್ಲಿಸ್ತಾ ಇದ್ದು 1 ಲಕ್ಷ ಜನರನ್ನ ಸೇರಿಸೋಕೆ ಜೆಡಿಎಸ್ ಸಕಲ ಸನ್ನದ್ಧವಾಗಿದೆ. ನಾಳೆ ಸಕ್ಕರೆ ನಾಡಲ್ಲಿ ತೆನೆ ನಾಯಕರ ದರ್ಬಾರ್ ನಡೆಯಲಿದ್ದು ಕೈ ತೆನೆ ಮುಖಂಡರು ಅಬ್ಬರಿಸಲಿದ್ದಾರೆ. ಮಂಡ್ಯ ಮಹಾಸಂಗ್ರಾಮದ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಮಾತಿದೆ. ದಿಲ್ಲಿ ಪೊಲಿಟಿಕ್ಸ್ಗಿಂತ ಮಂಡ್ಯ ಪೊಲಿಟಿಕ್ಸ್ ಡಿಫರೆಂಟ್ ಅಂತಾರೆ. ಅದು 10 ಬಾರಿ ಸಾಬೀತು ಸಹ ಆಗಿದೆ. ಇಲ್ಲಿ ನಾನೇ ಅಂತ ತೊಡೆತಟ್ಟಿ ನಿಂತವರು ಮಣ್ಣು ಮುಕ್ಕಿದ್ದು ಇದೆ. ಜನರ ಮುಂದೆ ಮತ ಬೇಡಿದವರು ಗೆದ್ದು ದೆಹಲಿಗೆ ಹೋಗಿದ್ದು ಇದೆ. ಇದೇ ಸಕ್ಕರೆ ನಾಡು ಮಂಡ್ಯವೀಗ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ. ಸುಮಲತಾ ವಿರುದ್ಧ ಅಖಾಡಕ್ಕಿಳಿದಿರೋ ಜೆಡಿಎಸ್ ಯುವರಾಜ ನಿಖಿಲ್ ಕುಮಾರಸ್ವಾಮಿ ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಲೋಕ ಸಮರವನ್ನ ಪ್ರತಿಷ್ಠೆಯ ಕಣವಾಗಿಸಿಕೊಂಡಿರೋ ದಳಪತಿಗಳು ಮಂಡ್ಯ ಮುಡಿಗೇರಿಸಿಕೊಳ್ಳೋಕೆ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕೆಲಸ ಮಾಡ್ತಿದ್ದಾರೆ. ಒಂದು ದಿನವೂ ಒಂದು ಕ್ಷಣವೂ ದಣಿವಾರದಂತೆ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ. ನಾಳೆ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಧಿಕೃತವಾಗಿ ಲೋಕ ಸಮರಕ್ಕಿಳಿಯಲಿದ್ದು ಸರ್ವ ಸನ್ನದ್ಧರಾಗಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅದ್ಧೂರಿ ಮೆರವಣಿಗೆ ಮೂಲಕ ಎಂಟ್ರಿ ಕೊಡೋ ತೆನೆ ನಾಯಕರು ರೋಡ್ ಶೋ ನಡೆಸಲಿದ್ದಾರೆ. ಈ ವೇಳೆ ಎಚ್.ಡಿ. ದೇವೇಗೌಡ, ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಮುಖಂಡರ ದಂಡೆ ಆಗಮಿಸಲಿದೆ. ನಾಳೆಯ ನಾಮಪತ್ರ ಸಲ್ಲಿಕೆ ವೇಳೆಯೇ ದಳಪತಿಗಳ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನ ಸೇರಿಸಬೇಕು, ಎದುರಾಳಿಗಳ ಎದೆಯಲ್ಲಿ ಝಲ್ಲೆನ್ನುವಂತೆ ಮಾಡಬೇಕು ಅನ್ನೋದು ತೆನೆ ನಾಯಕರ ಪ್ಲಾನ್. ಹೀಗಾಗಿ ಇಂದು ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ದ ಎಚ್.ಡಿ. ದೇವೇಗೌಡ, ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಕಾಲಭೈರವೇಶ್ವರನ ದರ್ಶನ ಪಡೆದರು. ಆದಿಚುಂಚನಗಿರಿಯಿಂದ ವಾಪಸ್ ಬರ್ತಿದ್ದಂತೆ ಸಿಎಂ ಕುಮಾರಸ್ವಾಮಿ ನಿಗಿನಿಗಿ ಕೆಂಡದಂತಾಗಿದ್ರು. ಭಿನ್ನಾಭಿಪ್ರಾಯ, ಕುತಂತ್ರದ ರಾಜಕಾರಣಕ್ಕೆ ದೇವೇಗೌಡ, ಕುಮಾರಸ್ವಾಮಿ ತಲೆಕೆಡಿಸಿಕೊಳ್ಳಲ್ಲ. ನನಗೆ ಕಾರ್ಯಕರ್ತರ ಶಕ್ತಿ ಇದೆ, ಹೀಗಾಗಿ ಯಾವುದೇ ಭಯ, ಆತಂಕವಿಲ್ಲ. ಮಧ್ಯರಾತ್ರಿ 3 ಗಂಟೆಯಲ್ಲಿ ಯಾರಾದರೂ ಕಲ್ಲು ತೂರ್ತಾರಾ? ಕೆಆರ್ ಪೇಟೆಯಲ್ಲಿ ಯಾರ ಕಾರಿಗೆ ಯಾರು ಕಲ್ಲು ತೂರಿದ್ರು ಗೊತ್ತಿದ್ಯಾ? ಸಿನಿಮಾ ರೀತಿ ಡ್ರಾಮಾ ಬಹಳ ದಿನ ಇರಲ್ಲ ಅಂತ ದರ್ಶನ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು. 3 ಗಂಟೆ ರಾತ್ರಿಯಲ್ಲಿ ಯಾರಾದರೂ ಹೋಗಿ ಕಲ್ಲು ತೂರ್ತಾರ ಮನೆ ಹತ್ರ? ಅದರ ಘಟನೆ ನಡೆದಂಥ 8 ಗಂಟೆ ಮುಂಚೆ ಏನಾಗಿದೆ, ಕೆಆರ್ ಪೇಟೆನಲ್ಲಿ ಯಾರ ಕಾರಿಗೆ ಯಾರು ಕಲ್ಲು ತೋರಿದ್ದಾರೆ? ಇನ್ನಾದ್ರ ರಿಪರ್ಕೇಶನ್ ಬೇರೆ ಬೇರೆ ಏನೇನು ಆಗ್ಬೋದು ಅಂತಕ್ಕಂಥ ಹಿನ್ನೆಲೆ ಒಳಗೆ ಈ ಕಡೆ ತೆನೆ ನಾಯಕರು ಅಬ್ಬರದ ಪ್ರಚಾರ ಮಾಡ್ತಿದ್ರೆ ಅತ್ತ ಸುಮಲತಾ ಸಹ ಸೈಲೆಂಟ್ ಆಗಿಯೇ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ನನ್ನ ಪರ ನಿಂತ ಕಾಂಗ್ರೆಸ್ನ ಕೆಲ ನಾಯಕರ ಉಚ್ಚಾಟನೆಗೆ ಮುಂದಾಗಿದೆ. ಆದ್ರೆ ಕೈ ನಾಯಕರು ಯಾವುದೇ ಕ್ರಮ ಕೈಗೊಂಡ್ರು ಅವರು ನನ್ನ ಪರಾನೇ ಇರ್ತಾರೆ. ಅಲ್ಲದೆ ದರ್ಶನ್ ಜೊತೆಗೂ ಮಾತನಾಡಿದ್ದೇನೆ, ಡೋಂಟ್ ವರಿ ಮದರ್ ಇಂಡಿಯಾ ಎಂದಿದ್ದಾನೆ ಅಂತ ಕಿಚಾಯಿಸಿದ್ರು. ಕಾರ್ಯಕರ್ತರು ಯಾರ್ಯಾರು ನನಗೆ ಸಪೋರ್ಟ್ ಆಗಿ ಓಪನ್ ಆಗಿ ಬರ್ತಾ ಇದ್ದಾರೆ, ಅವ್ರ ಹತ್ರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ, ಮಾಡ್ತಾರೆ. ಅಭಿಮಾನಿಗಳು ಇದ್ದಾರೆ, ದರ್ಶನ್ ಅಭಿಮಾನಿಗಳಿದ್ದಾರೆ, ದರ್ಶ ಅಭಿಮಾನಿಗಳಿದ್ದಾರೆ. ಈಗ ಜೊತೆಗೆ ಬಿಜೆಪಿ ಬೆಂಬಲ ಸೂಚಿಸಿದೆ, ರೈತ ಸಂಘ ಅವರ ಬೆಂಬಲ ಇದೆ. ಅಂದಹಾಗೆ ಹಾಸನದಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಕ್ಷೇತ್ರ ವ್ಯಾಪ್ತಿ ಸಂಚಾರ ಮಾಡ್ತಿದ್ದಾರೆ. ಚಿಕ್ಕಮಗಳೂರಿನ ಕಡೂರಿಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ದ ಪ್ರಜ್ವಲ್ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಬಿರುಸಿನ ಪ್ರಚಾರ ನಡೆಸಿದ ಪ್ರಜ್ವಲ್ ರೇವಣ್ಣ ಎದುರಾಳಿಗಳ ಜೊತೆ ಗುರುತಿಸಿಕೊಂಡವರನ್ನ ತಮ್ಮತ್ತ ಸೆಳೆಯುವ ಬಗ್ಗೆಯೂ ಕಾರ್ಯಕರ್ತರ ಜೊತೆ ಚರ್ಚಿಸಿದ್ದಾರಂತೆ. ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲೇ ಕುತೂಹಲ ಮೂಡಿಸಿರೋ ಮಂಡ್ಯ ಕದನಕ್ಕೆ ನಾಳೆಯಿಂದ ಮತ್ತಷ್ಟು ರೋಚಕತೆ ಸಿಗಲಿದೆ. ಲೋಕಸಮರದ ಅಖಾಡಕ್ಕೆ ನಿಖಿಲ್ ಅಧಿಕೃತವಾಗಿ ಮುನ್ನುಡಿ ಇಡ್ಲಿದ್ದು ರಾಜ್ಯದ ಜನತೆ ಕಣ್ಣರಳಿಸಿ ನೋಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, TV5.